ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹುಳಿಮಾವು ಮತ್ತು ಅರಕೆರೆ ಭಾಗದಲ್ಲಿ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಮುತ್ತಪ್ಪನವರು ತಮ್ಮ ಕುಟುಂಬ ಸಮೇತ ಮನೆ ಮನೆಗೆ ತೆರಳಿ ಮತದಾರರಿಗೆ ಸರ್ ಸಿಸ್ಟಮ್ಯಾಟಿಕ್ ಇನ್ಫಾರ್ಮೇಷನ್ ಅಪ್ಡೇಟ್ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಸ್ವಂತ ಕೆಲಸಗಳಿಗಿಂತ ಕ್ಷೇತ್ರದ ಜನಸೇವೆಗೆ ಆದ್ಯತೆ ನೀಡಿರುವ ಇವರು ಬೆಳಗ್ಗೆ 6 ಗಂಟೆಯಿಂದಲೇ ಸಕ್ರಿಯರಾಗಿ ರಾತ್ರಿಯವರೆಗೂ ಮತದಾರರನ್ನು ತಲುಪಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೊಳಿಸುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅತಿ ಹೆಚ್ಚು ಸೈರ್ ನೋಂದಣಿ ಮಾಡಿಸಿರುವ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮುತ್ತಪ್ಪನವರ ಈ ಶ್ರಮ ಕ್ಷೇತ್ರದಾದ್ಯಂತ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮಸ್ಕಾರ, ನಾನು ಚಂದನ ಮುತ್ತಪ್ಪ ಮಾತಾಡ್ತಿರೋದು. ಇವತ್ತು SIR ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಅದು ಅಂತ ಹೇಳಕ್ಕೆ ಇವತ್ತು ಬಂದಿದ್ದೀನಿ. ನಮ್ದು SIR ಹುಳಿಮಾವಲ್ಲಿ ತುಂಬಾ ಚೆನ್ನಾಗಿ ನಡೀತಿದೆ. ಇದಕ್ಕೆಲ್ಲ ನಮ್ಗೆ ಮಾರ್ಗದರ್ಶನ ನೀಡ್ತಿರೋದು ನಮ್ಮ MLA ಸಾಹೇಬರಾದ ಸತೀಶ್ ರೆಡ್ಡಿ ಅವರು, ಮತ್ತೆ ನಮ್ಮ ಎಕ್ಸ್ ಕಾರ್ಪೊರೇಟ್ ಆದ ರವಿ ಅಣ್ಣ, ಮತ್ತೆ ಮುರಳಿ ಅಣ್ಣ, ಮತ್ತೆ ಭಾಗ್ಯಲಕ್ಷ್ಮಿ ಅವರು. ಎಲ್ಲಾರ ನಮ್ ಫಾದರ್ ಮುತ್ತಪ್ಪ ಅವರು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಕೆಲಸ ಮಾಡ್ತಿದೀವಿ. ಫಸ್ಟ್ ನಾವು ಫಾರ್ಮ್ ಕೊಡೋದಕ್ಕಿಂತ ಸ್ಟಾರ್ಟ್ ಮಾಡಿದಾಗಿಲ್ಲ, ಮನೆ ಮನೆಗೂ ನಾವೆಲ್ಲರೂ ನಮ್ BLA ಆಗ್ಲಿ ನಮ್ BLOs ಆಗ್ಲಿ ಎಲ್ಲರ ಜೊತೆ ನಾವು ಅವ್ರಿಗೆ ಸಹಾಯ ಒಂದಿಗೆ ನಾವೆಲ್ಲರೂ ಜೊತೆಲಿ ಹೋಗಿ ಮನೆ ಮನೆಗೂ ಫಾರ್ಮ್ಸ್ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ನಾವು ಆದಷ್ಟು 70% ಎಲ್ಲಾ ಮನೆಗೂ ರೀಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಮ್ BLOs BLAs ಮಲ್ಟಿಪಲ್ ಕಾಲ್ಸ್ ಮಾಡಿದ್ದಾರೆ, ಎಲ್ಲಾ ವೋಟರ್ಸ್ಗೂ ಬರ್ಲಿ ನಾವು ತಲುಪಿಸ್ಬೇಕು ಅಂತ. ಎಷ್ಟು ತಲುಪಿಸ್ಬೇಕು ಅಂತ ಪ್ರಯತ್ನ ಮಾಡಿದೀವೋ ಇವಾಗ ನಾವು ಅವ್ರಿಗೆ ಫಿಲ್ ಮಾಡಕ್ಕೆ ಎಷ್ಟು ಸಹಾಯ ಮಾಡ್ಬೇಕು ಅಂತ ನಮ್ಮ ಹುಳಿಮಾವಲ್ಲಿ 10-12 ಜಾಗದಲ್ಲಿ ನಾವು ಕ್ಯಾಂಪ್ಸ್ ಹಾಕಿದೀವಿ. ಅದು ಎಲ್ಲಾರ್ಗು ಯೂಸ್ಫುಲ್ ಆಗೋದಕ್ಕೆ, ಯಾಕಂದ್ರೆ ಎಲ್ಲರಿಗೂ ಫಿಲ್ ಮಾಡೋದಕ್ಕೆ ಅನುಕೂಲ ಇರಲ್ಲ, ಒಂದೊಂದ್ಸರಿ ಕಾನ್ಫಿಡೆನ್ಸ್ ಇರಲ್ಲ, ಅವ್ರಿಗೆ ಏನೋ ಡೌಟ್ಸ್ ಇರುತ್ತೆ, ಎಲ್ಲ ಕ್ಲಿಯರ್ ಮಾಡೋದಕ್ಕೆ ನಾವ್ ಹೇಳಿದ್ವಿ. ನಾನ್ ಎಲ್ಲಾ ವೋಟರ್ಸ್ ಹತ್ರ ಏನ್ ಮನವಿ ಮಾಡ್ತೀನಿ ಅಂದ್ರೆ, ನಿಮಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಎಲ್ಲಾ ಗವರ್ಮೆಂಟ್ ಸ್ಕೂಲಲ್ಲಿ ಎಲ್ಲಾ ಟೀಚರ್ಸ್ ಅವೈಲೇಬಲ್ ಇದ್ದಾರೆ. ಶನಿವಾರ ಆಗ್ಲಿ ಭಾನುವಾರ ಆಗ್ಲಿ, ಇಲ್ಲ ಅಂದ್ರೆ ಎನಿ ಟೈಮ್ ಮಾರ್ನಿಂಗ್ ಟು 9 to ಆಲ್ಮೋಸ್ಟ್ ಅವ್ರು 7-7:30 ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನಮ್ ಕಾರ್ಯಕರ್ತರಿದ್ದಾರೆ, ಕ್ಯಾಂಪ್ಸ್ ಇದ್ದಾರೆ, ಅಲ್ಲಿ ಸಹಾಯ ತಗೊಂಡು ಒಂದ್ ಫಾರ್ಮ್ ಫಿಲ್ ಮಾಡ್ಕೊಂಡು ನಿಮ್ ಮನೆಯವ್ರಿಗೆ ಎಲ್ಲಾರ್ಗು ಫಾರ್ಮ್ ನ ಪೆನ್ಸಿಲ್ ಅಲ್ಲಿ ಫಿಲ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡಿ ಪ್ಲೀಸ್ ಸಬ್ಮಿಟ್ ಮಾಡಿ. ನಾವ್ ಎಷ್ಟು ತಗೊಳೋದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಕೊಡೋದು ನಮ್ಗೆ ಅಷ್ಟೇ ಇಂಪಾರ್ಟೆಂಟ್. ಅದು ನಾವ್ ಅನ್ಕೊಬಹುದು ಅದು ವೋಟರ್ಸ್ಗೋಸ್ಕರ ಬೇರೆಯವ್ರಿಗೋಸ್ಕರ ಮಾಡ್ತಿದೀವಿ ಅಂತ. ಅದು ಆಕ್ಚುಲಿ ಇದು ಒಂದ್ ಸಿಟಿಸನ್ ಇಂಡಿಯನ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ ಹಕ್ಕಿದು, ಬೇರೆಯವ್ರ ಹಕ್ಕಲ್ಲ. ವೋಟರ್ ಆಗ್ಬೇಕು ಇಂಪಾರ್ಟೆಂಟ್ ಥಿಂಗ್. ಸೊ ನಮ್ಗೆ ಏನೇ ಅನುಕೂಲ ಬೇಕು ಅಂದ್ರೆ ಸರ್ಕಾರದಿಂದ ನಾವು ಫಸ್ಟ್ ವೋಟರ್ಸ್ ಆಗ್ಬೇಕು. ಎಷ್ಟೊಂದ್ ಜನ ನನ್ ಕೇಳಿದ್ದಾರೆ ಏನಕ್ಕೆ SIR ಮಾಡ್ತಿರೋದು, ಏನಕ್ಕೆ SIR ಮಾಡೋದು. ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಮಾಡ್ಸೋದಿತ್ತು ಅಷ್ಟೇ ಇಂಪಾರ್ಟೆಂಟ್ ವೋಟರ್ ID ಕಾರ್ಡ್ ಮಾಡ್ಸೋದು. ಜಸ್ಟ್ ಮತ ಹಾಕ್ಬೇಕು ನಮ್ಮ ಪಾಲಿಟಿಷಿಯನ್ಸ್ಗೆ, ಅದು ಆತರ ಇರಲ್ಲ. ಇದು ನಮ್ ಹಕ್ಕು, ನಮ್ ಬರ್ತ್ ರೈಟ್ ಅನ್ಬೇಕಷ್ಟೇ. ಸೊ ನಾನ್ ಅನ್ನೋದು ನಮ್ ಫಾರ್ಮ್ಸ್ ಎಷ್ಟು ಜನ ತಲುಪಿದ್ಯೋ ದಯವಿಟ್ಟು ಪ್ಲೀಸ್ ಫಿಲ್ ಮಾಡಿ ವಾಪಸ್ ನಿಮ್ಮ ಯಾರು ಅಲ್ಲಿ ಮೇಲ್ ನಂಬರ್ಸ್ ಕೊಟ್ಟಿದಾರಲ್ವಾ ಕಾಂಟ್ಯಾಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ನಿಮ್ಗೆ ಏನೇ ತೊಂದರೆ ಇದ್ರು ನಾವೆಲ್ಲರೂ ಅವೈಲೇಬಲ್ ಇದ್ದೀವಿ. ಪ್ಲೀಸ್ ಬಂದು ಸಹಾಯ ತಗೊಂಡು ಕಂಪ್ಲೀಟ್ ಮಾಡಿ ಕೊಡ್ಬೇಡಿ. ನಾವೆಲ್ಲ ಲೇಡೀಸ್ ಆಗಿದ್ರೆ ನಮ್ಗೂ ಸಂಸಾರ, ಫ್ಯಾಮಿಲಿ, ಕೆಲ್ಸ, ಫಂಕ್ಷನ್ಸ್ ಎಲ್ಲ ಬಿಟ್ಟು ನಾವು ಈ ಸಾರಿ ಹಠ ಇಟ್ಟಿರೋದು ಏನಂದ್ರೆ ಮಿನಿಮಮ್ ಅಂದ್ರೂ 90% ರೀಚ್ ಮಾಡ್ಬೇಕು ವೋಟರ್ಸ್ ನ. ನಮ್ ಶಾಸಕರಿಗೆ ನಾವು ಬಲ ಕೊಡ್ಬೇಕು ಅನ್ನೋದು ನಮ್ಮ ಒಂದು ಏಮ್ ಆಗಿದೆ ಇವಾಗ. ಅದಕ್ಕೆ ನೀವೆಲ್ಲ ಸಹಾಯ ಮಾಡ್ಬೇಕು.